ವೈಶಂಪಾಯನರು ಜನಮೇಜಯ ರಾಜನಿಗೆ ಸೂರ್ಯವಂಶದ ರಾಜಋಷಿಗಳ ಚರಿತ್ರೆ ಹೇಳಿ ಚಂದ್ರವಂಶದ ರಾಜಋಷಿಗಳ ಚರಿತ್ರೆಯನ್ನು ಹೇಳ್ತಾ ಆಯುರಾಜನ ಕೆಲವು ಮಕ್ಕಳ ಕಥೆ ಹೇಳಿದರು. ಆಯುರಾಜನಿಗೆ 6 ಜನ ಮಕ್ಕಳು ಹುಟ್ಟಿದವರು. ಅದರಲ್ಲಿ ಒಬ್ಬ ನಹುಷ ಅಂತ ಆಯುರಾಜನ ಮಗ ನಹುಷ. ಆಯುರಾಜನ ಮಗನಾದಂಥ ನಹುಷ ಮಹಾರಾಜನಿಗೆ, ನಹುಷ ಚಕ್ರವರ್ತಿಗೆ ವಿರಜ ಅಂತ ಹೆಂಡತಿ, ಪಿತೃದೇವತೆಗಳ ಮಗಳು. ಆ ವಿರಜ ಅನ್ನುವಳಲ್ಲಿ 6 ಮಕ್ಕಳು ಹುಟ್ಟಿದರು. ಯತಿ, ಯಯಾತಿ, ಸಂಯಾತಿ, ಆಯಾತಿ, ಪಾಂಚಿಕ, ಸುಯಾತಿ ಅಂತ 6 ಜನ ಮಕ್ಕಳು. ಅವರಲ್ಲಿ ಯಯಾತಿ ಅಂತನ್ನುವವನು ಬಹಳ ಪ್ರಸಿದ್ಧನಾದ ರಾಜ. ಹೀಗೆ ಆಯುರಾಜ, ಆಯುರಾಜನ ಮಗ ನಹುಷ, ನಹುಷನ ಮಗ ಯಯಾತಿ. ಯಯಾತಿ ಮಹಾರಾಜ ಚಿನ್ನದ ರಥ ಇಟ್ಟುಕೊಂಡಿದ್ದಂತೆ. ಕಾಂಚನ ರಥದಲ್ಲಿ ಕೂತುಕೊಂಡು ಎಲ್ಲ ಕಡೆ ದಿಗ್ವಿಜಯ ಮಾಡಿ ಬಂದವನು. 6 ದಿವಸದಲ್ಲಿ ಇಡೀ ಭೂಮಂಡಲ ಗೆದ್ದು ಬಂದವನು ಯಯಾತಿ, ಅಂಥ ಮಹಾ ಪರಾಕ್ರಮಿ. ಆ ಯಯಾತಿ ಮಹಾರಾಜ ಒಮ್ಮೆ ವೃದ್ಧಾಪ್ಯವನ್ನು ಪಡೆದ. ಯಯಾತಿಗೆ 2 ಹೆಂಡಂದಿರಿದ್ದರು. ಶರ್ಮಿಷ್ಠ ಅಂತ ಒಬ್ಬ ಅಸುರರಾಜನ ಮಗಳು, ಶರ್ಮಿಷ್ಠ ಅಂತ ಅವಳ ಹೆಸರು. ಇನ್ನೊಬ್ಬಳು ದೇವಯಾನಿ ಅಂತ ಶುಕ್ರಾಚಾರ್ಯ ಮಗಳು. ದೇವಯಾನಿ ಶುಕ್ರಾಚಾರ್ಯ ಮಗಳು, ಅವಳನ್ನು ಮದುವೆ ಮಾಡಿಕೊಂಡಿದ್ದ. ಶರ್ಮಿಷ್ಠೆಯನ್ನು ಮದುವೆ ಮಾಡಿಕೊಂಡಿದ್ದ ಯಯಾತಿ. ವಿಧಿವತ್ತಾಗಿ ಮದುವೆ ಮಾಡಿಕೊಂಡದ್ದು ದೇವಯಾನಿಯನ್ನು. ದೇವಯಾನಿಯಲ್ಲಿ 2 ಮಕ್ಕಳು ಹುಟ್ಟಿದರು. ಯದು ಮತ್ತು ತುರ್ವಸು ಅಂತ ದೇವಯಾನಿಯಲ್ಲಿ ಹುಟ್ಟಿದ ಮಕ್ಕಳು. ದೇವಯಾನಿಗೆ ಸೇವಕಿಯಾಗಿ ಬಂದವಳು ಆ ಶರ್ಮಿಷ್ಠೆ, ರಾಜನ ಮಗಳು. ಗುಟ್ಟಾಗಿ ಅವಳ ಜೊತೆಗೂ ಕೂಡ ಗಾಂಧರ್ವ ವಿವಾಹದಂತೆ ಅವಳಲ್ಲಿಯೂ ಮಕ್ಕಳನ್ನು ಪಡೆದ. ಕ್ರಮಬದ್ಧವಾಗಿ ಇದ್ದವಳು ದೇವಯಾನಿ. ದೇವಯಾನಿಯಲ್ಲಿ 2 ಮಕ್ಕಳು, ಶರ್ಮಿಷ್ಠೆಯಲ್ಲಿ 3 ಮಕ್ಕಳು. ಅದು ಒಂದು ಸಲ ದೇವಯಾನಿ ಗೊತ್ತಾಯಿತು. ಎಷ್ಟು ಗುಟ್ಟಾಗಿಟ್ಟರೂ ಕೂಡ ಮಕ್ಕಳಿಂದ ಗೊತ್ತಾಯಿತು. ಆಗ ದೇವಯಾನಿಗೆ ಕೋಪ ಬಂತು, ರಾಜನ ಮೇಲೆ ಕೋಪ ಬಂತು. ತಂದೆಯಾದಂಥ ಶುಕ್ರಾಚಾರ್ಯರಿಗೆ ದೂರು ಕೊಟ್ಟಳು. ನನ್ನನ್ನು ಮದುವೆ ಮಾಡಿಕೊಂಡದ್ದಲ್ಲದೆ ಶರ್ಮಿಷ್ಠೆ ಅಂತ ಮತ್ತೊಬ್ಬಳನ್ನೂ ಮದುವೆ ಮಾಡಿಕೊಂಡಿದ್ದಾನೆ ಗುಟ್ಟಾಗಿ ಈ ಯಯಾತಿ. ಅಷ್ಟೇ ಅಲ್ಲ, ನನಗೆ ಬರೀ 2 ಮಕ್ಕಳು, ಶರ್ಮಿಷ್ಠೆಯಲ್ಲಿ 3 ಮಕ್ಕಳು ಅಂತ ಬೇರೆ ಅಸೂಯೆ ಬಂತು. ಅದನ್ನು ಹೇಳಿದ್ದು. ಆಗ ಶುಕ್ರಾಚಾರ್ಯರಿಗೂ ಕೂಡ ಕೋಪ ಬಂದು ತನ್ನ ಮಗಳ ಗಂಡ, ಅಳಿಯನೇ ಆಗಿರತಕ್ಕಂಥ ಯಯಾತಿಗೆ ಶುಕ್ರಾಚಾರ್ಯ ಶಾಪ ಹಾಕಿಬಿಟ್ರು. ನಿನಗೆ ವೃದ್ಧಾಪ್ಯ ಬರಲಿ ಅಂತ ಶಾಪ ಹಾಕಿದ್ರು. ಅಕಾಲದಲ್ಲಿ ವೃದ್ಧನಾದ. ಆದರೂ ಅವನಿಗೆ ಆಸೆ ತೀರಿದ್ದಿಲ್ಲ. ಇನ್ನೂ ಕೂಡ ಸಂಸಾರ ಮಾಡಬೇಕು ಅನ್ನೋ ಆಸೆ ಇತ್ತು. ಅಷ್ಟರಲ್ಲಿ 5 ಮಕ್ಕಳು ಹುಟ್ಟಿ ತರುಣರಾಗಿದ್ದರು. ಅವರಲ್ಲೆಲ್ಲ ಬಂದು ಕೇಳಿದ. ಯದು ದೊಡ್ಡವನು, ಯದು ತುರ್ವಸು, ದೃಶ್ಯು, ಅನೂಪೂರು. ಯದು ಮಹಾರಾಜನ ಹತ್ರ ಬಂದು ಕೇಳಿದ, ಅಕಾಲದಲ್ಲಿ ನನಗೆ ಮುಪ್ಪು ಬಂದಿದೆ, ವೃದ್ಧಾಪ್ಯ ಬಂದಿದೆ, ನನಗಿನ್ನೂ ಆಸೆ ತೀರಿಲ್ಲ, ನನಗೆ ತಾರುಣ್ಯ ಬೇಕಾಗಿದೆ, ನೀನು ಯುವಕನಾಗಿದ್ದಿ, ನಿನ್ನ ತಾರುಣ್ಯ ನನಗೆ ಕೊಡು, ನನ್ನ ವೃದ್ಧಾಪ್ಯ ನಿನಗೆ ಕೊಡ್ತೇನೆ ಅಂತ ಆ ವೃದ್ಧಾಪ್ಯವನ್ನು ಕೊಟ್ಟು ತಾರುಣ್ಯ ಪಡೀಲಿಕ್ಕೆ, ಅದು ಮಗನ ಹತ್ರ ಕೇಳಿಕೊಂಡ. ಯದುರಾಜ ಒಪ್ಪಲಿಲ್ಲ. ಇಲ್ಲ, ತಲೆ ಕೆಟ್ಟಿದೆ ನನಗೆ ಅಂದ ಅಷ್ಟೇ. ಯಾರೂ ಕೂಡ ಒಪ್ಪಲಿಲ್ಲ. 5 ಮಕ್ಕಳಲ್ಲಿ 4 ಮಕ್ಕಳು ಒಪ್ಪಲಿಲ್ಲ. ಕೊನೆಯ ಮಗ ಪೂರು ಅಂತನ್ನುವನು ಆಗಲಿ ಇಂಥ ಪಿತೃಭಕ್ತಿಯಿಂದ ಒಪ್ಪಿದ. ತಂದೆಯ ಮುಪ್ಪನ್ನು ತಾನು ತಗೊಂಡು ತನ್ನ ತಾರುಣ್ಯವನ್ನು ಯಯಾತಿಗೆ ಕೊಟ್ಟ. ಪೂರು ಮಹಾರಾಜ ಬಹಳ ಸಂತೋಷ ಆಯಿತು ಯಯಾತಿಗೆ. ಪೂರ್ವಿಗೆ ವರ ಕೊಟ್ಟ, ನಿನ್ನ ಪರಂಪರೆಯವರೆಲ್ಲ ಸಾಮ್ರಾಜ್ಯಾಧಿಪತಿಗಳಾಗಲಿ, ಉಳಿದವರೆಲ್ಲ ಸಣ್ಣ ಸಣ್ಣ ಖಂಡಗಳಿಗೆ ಅಧಿಪತಿಗಳಾಗಲಿ. ಯದು, ತುರ್ವಸು ಇವರೆಲ್ಲ ಖಂಡಾಧಿಪತಿಗಳು. ಅಖಂಡ ಭೂಮಂಡಲದ ಅಧಿಪತಿ ಪೂರು ಆಗಲಿ ಅಂತ ಯಾಕೆ ತನ್ನ ತಾರುಣ್ಯವನ್ನು ಕೊಟ್ಟಿದ್ದ ಪೂರು. ಅದಕ್ಕೆ ಯಯಾತಿ ಆ ರೀತಿ ವರ ಕೊಟ್ಟ. ಅವರಿಗೆ ಶಾಪನೂ ಹಾಕಿದ. ಆಮೇಲೆ ಮಗನ ತಾರುಣ್ಯವನ್ನು ತಾನು ಪಡ್ಕೊಂಡು ಮತ್ತೆ 106 ವರ್ಷ ವಿಹಾರ ಮಾಡಿದ. ಅಲ್ಲಿ ಇಲ್ಲಿ ನಂದನವನ, ಚೈತ್ರರಥವನ, ಕುಬೇರ್ನವನ, ಇಂದ್ರವನ ಎಲ್ಲ ಕಡೆ ಸಂಚಾರ ಮಾಡಿದ.
ಆದರೂ ಅವನಿಗೆ ಆಸೆ ತೀರಲಿಲ್ಲ. ಅವನಿಗೆ ಬೇಜಾರಾಗೋಯಿತು. ಕೊನೆಗೆ ಒಂದು ಗೀತೆಯನ್ನು ಬರೆದಿಟ್ಟಿದ್ದಾನೆ. ನ ಜಾತು ಕಾಮಃ ಕಾಮಾನಾಂ ಉಪಭೋಗೇನ ಶಾಮ್ಯತಿ ಹವಿಷಾ ಕೃಷ್ಣವರ್ತ್ಮೇವ ಭೂಯ ಏವಾಭಿವರ್ಧತೆ. ಎಂದು ಮನುಷ್ಯನ ಆಸೆ ಎನ್ನುವುದು ತೀರೋದಿಲ್ಲ. ಏನಾದರೂ ಆಸೆ ಬಂದಾಗ ಅದನ್ನು ಹತ್ತಿಕ್ಕಬೇಕು, ಅದನ್ನು ಮೆಟ್ಟಿ ಗೆಲ್ಲಬೇಕೇ ಹೊರತು ಅದನ್ನು ತೀರಿಸ್ಕೊಳ್ತೇನೆ ಪೂರೈಸ್ತೇನೆ ಅಂತ ಹೊರಟ್ರೆ ಅದರ ಬೆನ್ನ ಹಿಂದೆ ಮತ್ತೊಂದು ಆಸೆ ಬರ್ತದೆ. ಅದನ್ನು ಪೂರೈಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದರೆ ಮತ್ತೊಂದು ಆಸೆ ಬರ್ತದೆ. ಕೊನೆಯೇ ಇಲ್ಲ. ಬೆಂಕಿ ಉರಿತಾ ಇರುವಾಗ ಅದನ್ನು ಶಮನಗೊಳಿಸಲಿಕ್ಕೆ ನೀರು ಹಾಕಬೇಕೇ ಹೊರತು ತುಪ್ಪ ಹಾಕಿದರೆ ಬೆಂಕಿ ಶಮನ ಆಗ್ತದೇನು? ಮತ್ತೆ 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 ಜ್ವಲಿಸ್ತಾ ಹೋಗ್ತದೆ. ಭೂಯೇವ ಅಭಿವರ್ಧತೆ. ಅದರಂತೆ ಆಸೆ ಎನ್ನುವುದು ಮನುಷ್ಯನಿಗೆ ಮುಗಿಯೋದೇ ಇಲ್ಲ, ಪುನಃ ಪುನಃ ಅಭಿವೃದ್ಧವಾಗ್ತದೆ. ಉಪಭೋಗದಿಂದ ಕಾಮವನ್ನು ಗೆಲ್ಲಬಾರ್ದು, ಅದನ್ನೇ ಮೆಟ್ಟಿ ನಿಂತು ಗೆಲ್ಲಬೇಕು. ಇಡೀ ಭೂಮಂಡಲದಲ್ಲಿರ್ತಕ್ಕಂಥ ಧಾನ್ಯಗಳು, ಇಡೀ ಭೂಮಂಡಲದಲ್ಲಿರ್ತಕ್ಕಂಥ ಚಿನ್ನ, ಪಶುಗಳು, ಸ್ತ್ರೀಯರು ಎಲ್ಲವನ್ನೂ ಕೊಡ್ತೇನೆ ಅಂತಂದರೆ ತೃಪ್ತಿ ಇಲ್ಲ, ಇನ್ನೂ ಬೇಕು ಅಂತಲೇ ಇರ್ತದೆ. ತೃಪ್ತಿ ಅನ್ನೋದು ಮನುಷ್ಯನಿಗೆ ಬರೋದೇ ಇಲ್ಲ. ಏನಾದರೂ ಪದಾರ್ಥಗಳು ಹೆಚ್ಚಿಗೆ ಬಂದಾಗ ನಾವು ತೊಗೊಂಡಿರೋ ಚೀಲ ಸಣ್ಣದಾದರೆ ಸಾಕಿಷ್ಟು ಅಂತ ಅನಿಸೋದಿಲ್ಲ. ನಿಮ್ಮದೇ ಒಂದು ಚೀಲ ಕೊಡ್ರಿ ಅಂತ ಹೇಳಿ ಇಸ್ಕೊಂಡು ಅದರಲ್ಲೇ ತುಂಬ್ಕೊಂಡು ಬರ್ತೀವಿ. ಇಂಥ ದುಷ್ಟ ಸ್ವಭಾವ ಆಸೆ ಅಂತನ್ನೋದು. ಜೀರ್ಯಂತಿ ಜೀರ್ಯತಃ ಕೇಶಾಃ ದಂತ ಜೀರ್ಯಂತಿ ಜೀರ್ಯತಃ ಜೀವಿತಾಶಾ ಧನಾಶಾ ಚ ಜೀರ್ಯತೋಪಿ ನ ಜೀರ್ಯತಿ. ಮನುಷ್ಯನ ಕೇಶ ಜೀರ್ಣ ಆಗುತ್ತೆ, ತಲೆ ಕೂದಲು ಹಣ್ಣಾಗ್ತದೆ, ಬಿಳಿ ಆಗ್ತದೆ, ಹಲ್ಲು ಬಿದ್ದು ಹೋಗ್ತವೆ. ಆದರೆ ಹಣದ ಆಸೆ ಮತ್ತು ಬದುಕುವ ಆಸೆ ಮಾತ್ರ ಎಷ್ಟು ವಯಸ್ಸಾದರೂ ಕೂಡ ಅದು ಅಭಿವೃದ್ಧವೇ ಆಗ್ತಾ ಹೋಗ್ತದೆ. ತ್ಯಾಗ ಮತ್ತು ಭೋಗ ಎರಡನ್ನೂ ತುಲನೆ ಮಾಡಿ ನೋಡಿದಾಗ ತ್ಯಾಗದ ಸುಖ ಬಹಳ ದೊಡ್ಡದು, ಭೋಗದ ಸುಖ ಕ್ಷುದ್ರ. ತ್ಯಾಗದ ಸುಖದ 16ನೇ ಒಂದಂಶ ಯೋಗ್ಯತೆ ಭೋಗ ಸುಖಕ್ಕಿಲ್ವಂತೆ. ಬೇಕಾದಷ್ಟು ಪದಾರ್ಥಗಳು ಮನೆಯಲ್ಲಿ ಮಾಡಿರ್ತೇವೆ, ಅದನ್ನು ಮಕ್ಕಳಿಗೆ, ಗಂಡನಿಗೆ, ಅತಿಥಿಗಳಿಗೆ ತ್ಯಾಗ ಮಾಡಿ ಬಡಿಸಿ ಅವರು ಊಟ ಮಾಡಿ ಸಂತೃಪ್ತರಾದಾಗ ಆ ಸುಖನೇ ಬೇರೆ. ತಾನು ಹೊಟ್ಟೆ ಕಟ್ಟಿಕೊಂಡು ಇಟ್ಟು ಆ ಮಗುವಿಗೆ ಕೊಟ್ಟು ಅದು ತಿಂದು ಕುಣಿದಾಗ ಆಗುವ ಸುಖನೇ ಬೇರೆ. ತ್ಯಾಗದ ಸುಖ ಬೇರೆ, ಭೋಗದ ಸುಖ ಬೇರೆ. ಇಷ್ಟು ಅದು ಪ್ರಾಣಾಂತಿಕ ರೋಗ. ಆಸೆ ಅನ್ನೋದು ಪ್ರಾಣಾಂತಿಕ ರೋಗ. ತಾಂ ತೃಷ್ಣಾಂ ತ್ಯಜತ ಸುಖಂ. ಅದನ್ನು ಬಿಟ್ಟಾಗ ಸುಖ ಆಗ್ತದೆ. ಇಷ್ಟು ಹೇಳಿ ಹೆಂಡತಿಯನ್ನು ಕರ್ಕೊಂಡು ಕಾಡಿಗೆ ಹೋಗ್ತಾನವನು. ವಿರಕ್ತನಾದ ಯಯಾತಿ ಅಂತ, ಯಯಾತಿ ಗೀತ ಅಂತ ಕರೀತಾರೆ. ಅವನ ಹಿರಿಯ ಮಗನೇ ಯದು ಮಹಾರಾಜ. ಅವನ ವಂಶದಲ್ಲೇ ಕೃಷ್ಣಾವತಾರ ಆದದ್ದು. ಯಯಾತಿಯ ಕೊನೆ ಮಗ ಪೂರು, ಅವನ ವಂಶ ಹೇಳಿ ಆಮೇಲೆ ಯದು ವಂಶ ಹೇಳ್ತಾರೆ. ಯಯಾತಿಯ 5ನೇ ಮಗ ಪೂರು. ಜನಮೇಜಯ ಕೇಳ್ತಾನೆ, ಪೂರ್ವರಾಜನ ವಂಶದ ಕಥೆ ಹೇಳ್ರಿ ಅಂತ. ಆಗ ಎತ್ರ ಜಾತೋಸಿ ಪಾರ್ಥಿವ, ಹೇಳ್ತೇನೆ ನೀನು ಆ ಪೂರ್ವವಂಶದಲ್ಲೇ ಹುಟ್ಟಿದವನು ಪರೀಕ್ಷಿತ ರಾಜ, ನಿನಗೆ ಹೇಳ್ತೇನೆ ಅಂತ ಪೂರ್ವವಂಶದ ಕಥೆ ಹೇಳಿ. ಪೂರ್ವರಾಜನಿಗೆ ಒಬ್ಬ ಮಗ ಹುಟ್ಟಿದ, ಜನಮೇಜಯ ಅಂತ ಅವನ ಹೆಸರು. ಈ ಹರಿವಂಶ ಕೇಳ್ತಾ ಇರೋದು ಜನಮೇಜಯನೇ, ವೈಶಂಪಾಯನರ ಮುಖದಿಂದ. ಈ ಜನಮೇಜಯ ಬೇರೆ, ಅವನು ಹಿಂದಿನ ಜನಮೇಜಯ. ಅವನ ಹೆಸರಿಟ್ಟುಕೊಂಡವು ನೀವನಷ್ಟೇ. ಪೂರ್ವಿನ ಮಗ ಜನಮೇಜಯ, ಜನಮೇಜಯನ ಮಗ ಪ್ರಚಿನ್ವಂತ, ಪ್ರಚಿನ್ವಂತನಿಗೆ ಪ್ರವೀರ, ಅವನ ಮಗ ಮನಸ್ಸು, ಅವನಿಗೆ ಅಭಯದ, ಅಭಯದನ ಮಗ ಸುಧನ್ವ, ಅವನಿಗೆ ಬಹುಗವ, ಅವನ ಮಗ ಸಂಯಾತಿ, ಆಮೇಲೆ ರಹಸ್ಯಾತಿ, ಅನಂತರ ರೌದ್ರಾಶ್ವ, ರೌದ್ರಾಶ್ವನ ಮಗನೇ ರಿಚೇಯು ಅಂತ ಹುಟ್ಟಿದ. ಇಲ್ಲಿಂದ ಬಹಳ ವಂಶಗಳು ಬೆಳೀತಾ ಹೋಯಿತು. ರಿಚೇಯುವಿನಿಂದ ಆಯುರಾಜನ ಪರಂಪರೆಯಲ್ಲಿ ನಹುಷ, ಯಯಾತಿ ಆ ಪರಂಪರೆಯಲ್ಲಿ ಬಂದವನು ರಿಚೇಯು. ರಿಚೇಯುವಿನ ಮಗ ಅನಾಧೃಶ್ಯ, ಅವನ ಮಗ ಮತಿನಾರ, ಮತಿನಾರನ ಮಗ ತಂಸು, ತಂಸುವಿಗೆ ಸುರೋಧ ಅನ್ನೋ ಮಗ, ಸುರೋಧನ ಮಗನೇ ದುಷ್ಯಂತ. ಪೂರ್ವವಂಶದಲ್ಲಿ ಬಂದವನು ದುಷ್ಯಂತ. ಅವನ ಮಗ ಭರತ. ದುಷ್ಯಂತನ ಕಥೆ ಬಹಳ ಪ್ರಸಿದ್ಧವಾದ. ಎಂಥ ರಾಜನಾಗಿದ್ದ ದುಷ್ಯಂತ ಅಂತಂದರೆ, ಒಮ್ಮೆ ಅವನು ಬೇಟೆಯಾಡಲಿಕ್ಕೆ ಹೋದಾಗ
ಒಂದು ಜಿಂಕೆ ಹೋಗ್ತಾ ಇತ್ತು, ಅದರ ಬೆನ್ನತ್ತಿ ಹೋದ. ಅದು ಕಣ್ವ ಋಷಿಗಳ ಆಶ್ರಮದ ಒಳಗೆ ಹೋಯಿತು, ಇವನೂ ಹೋದ. ಆ ಜಿಂಕೆ ಮರೆಯಾಗಿ ಹೋಗಿಬಿಡ್ತು. ಕಣ್ವ ಋಷಿಗಳ ಮಗಳು ಶಕುಂತಲೆ ಇದ್ಲಲ್ಲಿ. ರಾಜ ಬಂದಿದ್ದಾನೆ ಅಂತ ಸ್ವಾಗತ ಮಾಡಿ ಅರ್ಘ್ಯಪಾದ್ಯಾದಿ ಉಪಚಾರಗಳನ್ನು ಸಲ್ಲಿಸಿದ್ಲು. ಹಾಗೆ ಪರಿಚಯ ಆಯಿತು. ದುಷ್ಯಂತ ರಾಜನಿಗೆ ಆ ಶಕುಂತಲೆಯನ್ನು ಮದುವೆ ಮಾಡಿಕೊಳ್ಬೇಕು ಅಂತ ಆಸೆ ಆಯಿತು. ಆದರೆ ಇವನು ವಿಚಾರ ಮಾಡಿದ, ನಾನು ಚಂದ್ರವಂಶದ ಒಬ್ಬ ರಾಜ, ಕ್ಷತ್ರಿಯ, ಇವಳು ಕಣ್ವ ಋಷಿಗಳ ಮಗಳು, ಬ್ರಾಹ್ಮಣ ಕುಮಾರಿ. ನಾನೊಬ್ಬ ಕ್ಷತ್ರಿಯ ಬ್ರಾಹ್ಮಣ ಕನ್ಯೆಯನ್ನು ಮದುವೆ ಮಾಡಿಕೊಂಡ್ರೆ ಹೇಗೆ? ಇದು ಅಧರ್ಮ ಆಗ್ತದೆ. ಬ್ರಾಹ್ಮಣರು ಬ್ರಾಹ್ಮಣರನ್ನು ಮದುವೆ ಮಾಡ್ಕೋಬೇಕು, ಕ್ಷತ್ರಿಯರು ಕ್ಷತ್ರಿಯರನ್ನು. ನಾನು ಬ್ರಾಹ್ಮಣ ಕನ್ಯೆಯನ್ನು ಮದುವೆ ಮಾಡಿಕೊಂಡ್ರೆ ಹೇಗೆ ಅಂತ ವಿಚಾರ ಮಾಡಿ ಕೊನೆಗೆ ತೀರ್ಮಾನಕ್ಕೆ ಬಂದ. ನನ್ನ ಮನಸ್ಸಿಗೆ ಬಂದಿದೆ, ಇವಳನ್ನು ಮದುವೆ ಮಾಡ್ಕೋಬೇಕು ಅಂತ ಮನಸ್ಸಿಗೆ ಬಂದಿದೆ. ಆದ್ದರಿಂದ ಇವಳು ಕ್ಷತ್ರಿಯ ಕನ್ಯೆನೇ ಸರಿ. ಏನೋ ಒಂದು ಕಾರಣದಿಂದ ಇಲ್ಲಿ ಬೆಳೆದಿರಬೇಕಷ್ಟೇ, ಇಲ್ಲಿ ಇರಬೇಕು, ಇವಳು ಕ್ಷತ್ರಿಯ ಕನ್ಯೆ ಅಂತ ತಾನೇ ನಿರ್ಧಾರ ಮಾಡಿಕೊಂಡ. ಪ್ರಮಾಣಂ ಅಂತಃಕರಣ ಪ್ರವೃತ್ತಯ, ಯಾಕೆ ನನ್ನ ಅಂತಃಕರಣ ಅವಳನ್ನು ಬಯಸ್ತಾ ಇದೆ. ಆದ್ದರಿಂದ ಇವಳು ಕ್ಷತ್ರಿಯ ಕನ್ಯೆ. ಯಾವ ಆಧಾರದ ಮೇಲೆ ತೀರ್ಮಾನ ಮಾಡಿದ ಅಂದರೆ, ದುಷ್ಯಂತನಿಗೆ ಅಷ್ಟು ಆತ್ಮವಿಶ್ವಾಸ. ನಾನು ಒಂದು ತಪ್ಪು ಹೆಜ್ಜೆ ಇಟ್ಟವನಲ್ಲ ಇವತ್ತಿನವರೆಗೆ, ಅಧರ್ಮದಲ್ಲಿ ಹೆಜ್ಜೆ ಇಟ್ಟವನಲ್ಲ, ಅಷ್ಟು ಧರ್ಮದಲ್ಲಿ ನನಗೆ ನಿಷ್ಠೆ ಆಸಕ್ತಿ ಇದೆ. ಇವಳನ್ನು ಮದುವೆ ಮಾಡ್ಕೋಬೇಕು ಅಂತ ಅನ್ನಿಸ್ತಾ ಇದೆ ಅಂದರೆ ಇದು ಧರ್ಮನೇ. ಇಂಥ ತೀರ್ಮಾನ ಒಂದು, ಅಷ್ಟು ಆತ್ಮವಿಶ್ವಾಸ. ಹಿಂದಿನ ರಾಜರಿಗೆ ಆಗಿತ್ತು. ಇವತ್ತು ಅಂಥವ್ರು ಸಿಗೋದು ಬಹಳ ಅಪರೂಪ. ಇದು ಬೇಕಾದ್ರೆ ಹೇಳ್ಬೋದು, ನನ್ನ ಮನಸ್ಸಿಗೆ ಬಂದಿದೆ ಆದ್ದರಿಂದ ಅಧರ್ಮ ಅಂತ ಬೇಕಾದ್ರೆ ಹೇಳ್ಬೋದು. ಅವ್ರು ಹಾಗಲ್ಲ, ನನ್ನ ಮನಸ್ಸಿಗೆ ಬಂತು ಒಂದು ವಿಚಾರ ಅಂದರೆ ಇದು ಧರ್ಮ ಅಂತ ತೀರ್ಮಾನ ಮಾಡ್ತಿದ್ದು. ಆಮೇಲೆ ಕೇಳಿದ, ನನಗೆ ಅನ್ನಿಸ್ತಾ ಇದೆ ಮದುವೆ ಮಾಡಿಕೊಳ್ಬೇಕು ಅಂತ, ನೀನು ಕ್ಷತ್ರಿಯ ಕನ್ಯೆನೇ ಅಂತಲೇ ನನಗೂ ಅನ್ನಿಸ್ತಾ ಇದೆ, ಹೌದಾ ಅಂತ ಕೇಳಿದರೆ ಒಪ್ಕೊಂಡ್ಲು, ಹೌದು ಅಂತಂದು. ವಿಶ್ವರಥ ಕ್ಷತ್ರಿಯನಾದಾಗ ವಿಶ್ವರಥನ ಮಗಳವಳು. ಆಮೇಲೆ ವಿಶ್ವರಥ ಬಿಟ್ಟು ಹೋಗಿದ್ದ. ಇವರು ಕಣ್ವ ಋಷಿಗಳು ಆ ಮಗುವನ್ನು ಕರ್ಕೊಂಡು ಹೋಗಿ ಅವರು ಸಾಕಿದ್ರಷ್ಟೆ. ಹೀಗೆ ಅವರ ಆತ್ಮವಿಶ್ವಾಸ ಆಗಿರ್ತಿತ್ತು. ಬರೀ ಗಂಡಸರು ಮಾತ್ರ ಅಲ್ಲ, ಹೆಣ್ಣುಮಕ್ಕಳಿಗೂ ಅಂಥ ಆತ್ಮವಿಶ್ವಾಸ ಇತ್ತು. ಕುಂತಿ ವಿಚಾರದಲ್ಲಿಯೂ ಬರ್ತದೆ. ಪಾಂಡವರು ಅರಿಗಿನ ಮನೆಯಿಂದ ತಪ್ಪಿಸ್ಕೊಂಡು ಹೋದ ಮೇಲೆ ಏಕಚಕ್ರ ನಗರದಲ್ಲಿ ಒಂದು ಬ್ರಾಹ್ಮಣನ ಮನೆಯಲ್ಲಿದ್ದರು. ಭಿಕ್ಷೆ ಬೇಡ್ಕೊಂಡು ತರ್ತಾಯಿದ್ರು, ಎಲ್ಲರೂ ಹಂಚಿಕೊಂಡು ತಿಂತಾಯಿದ್ರು. ಅವರನ್ನು ಸುಟ್ಟಾಕಬೇಕು ಅಂತ ದುರ್ಯೋಧನ ಪ್ರಯತ್ನ ಪಟ್ಟಿದ್ದ. ಅದಕ್ಕೆ ಕಣ್ ತಪ್ಪಿಸಿ ಓಡೋಗಿದ್ದರು ಅವರು. ಇದು ಏಕಚಕ್ರ ನಗರಕ್ಕೆ ಬ್ರಾಹ್ಮಣ ವೇಷದಲ್ಲಿದ್ದರು. ದ್ರೌಪದಿ ಸ್ವಯಂವರ ಘೋಷಿತವಾಯಿತು. ದ್ರೌಪದಿ ಸ್ವಯಂವರಕ್ಕೂ ಹೋದರು. ದ್ರೌಪದಿಯನ್ನು ಗೆದ್ದುಕೊಂಡು ಬಂದರು. ದ್ರೌಪದಿಯನ್ನು ಗೆದ್ದುಕೊಂಡು ಮನೆಗೆ ಬಂದಾಗ ಕುಂತಿ ಏನೋ ಮನೆ ಕೆಲಸ ಮಾಡ್ತಿದ್ಲು ಒಳಗಡೆ. ಧರ್ಮರಾಜ ಬಂದವನೇ ಹೇಳಿಬಿಟ್ಟ, ಅಮ್ಮ ಭಿಕ್ಷೆ ತಂದಿದ್ದೀವಿ ಎಂದ. ದಿನ ರೂಢಿ, ಅಮ್ಮ ಭಿಕ್ಷೆ ತಂದಿದ್ದೀವಿ. ಅವಳು ಹೇಳ್ತಿದ್ಲಂತ, ಎಲ್ಲರೂ ಹಂಚ್ಕೊಂಡು ತಿಂದುಬಿಡಿ ಅಂತ. ಅವತ್ತೂ ಹೇಳಿದ, ಎಲ್ಲರೂ ಹಂಚ್ಕೊಂಡು ತಿನ್ನಿ ಅಂತ ಅಂದ್ಬಿಟ್ಲು. ತಂದಿರೋ ಭಿಕ್ಷೆ ಯಾವುದು? ತಂದಿರ್ತಕ್ಕಂಥ ಭಿಕ್ಷೆ ದ್ರೌಪದಿ. ಕುಂತಿ ಹೇಳಿದ್ದು ಎಲ್ಲರೂ ಹಂಚ್ಕೊಂಡು ತಿಂದುಬಿಡಿ ಅಂತ. ಆಗ ಧರ್ಮರಾಜನಿಗೆ ಆಶ್ಚರ್ಯ, ಶಾಕ್. ನಾನೇನೋ ತಮಾಷೆ ವಿನೋದ ಮಾಡಲಿಕ್ಕೆ ಹೋದೆ ಭಿಕ್ಷೆ ಅಂತ, ಎಲ್ಲರೂ ಹಂಚಿಕೊಳ್ಳಿ ಅಂತ ಅಂದ್ಬಿಟ್ಲು ನಮ್ಮ ತಾಯಿ. ಹಾಗಾದ್ರೆ ನಾವು 5 ಜನ ದ್ರೌಪದಿಯನ್ನು ಮದುವೆ ಮಾಡಿಕೊಳ್ಳೋಣ, ಹಂಚಿಕೊಂಡು ಮದುವೆ ಮಾಡಿಕೊಳ್ಳೋಣ ಅಂತ ತೀರ್ಮಾನ ಮಾಡಿದರು. ಭೀಮಾದಿಗಳೆಲ್ಲ ಒಪ್ಪಿದರು. ಯಾಕೆಂದರೆ ನಮ್ಮ ತಾಯಿ ಬಾಯಿಯಲ್ಲಿ ಈ ಮಾತು ಬಂದಿದೆ, ಎಲ್ಲರೂ ಸೇರಿ ಹಂಚಿಕೊಳ್ಳಿ ಅಂತ ಬಂದಿದೆ. ಆದ್ದರಿಂದ ಎಲ್ಲರೂ 5 ಜನ ಮದುವೆ ಮಾಡಿಕೊಳ್ಳೋದು ಅಂತ. ಭೀಮನು ಒಪ್ಪಿದ, ಅರ್ಜುನ ಎಲ್ಲರೂ ಒಪ್ಪಿದರು. ಆಮೇಲೆ ದ್ರುಪದ ರಾಜ ಕನ್ಯಾದಾನ ಮಾಡಬೇಕಲ್ಲ. ದ್ರುಪದ ರಾಜನಿಗೆ ಹತ್ತಿರ ಹೋದಾಗ ದ್ರುಪದ ರಾಜನಿಗೆ ಹೇಳಿದ್ರು, ನಾವು 5 ಜನ ಮದುವೆ ಮಾಡ್ಕೋತೇವೆ, 5 ಜನರಿಗೆ ಕನ್ಯಾದಾನ ಮಾಡು ಅಂತ. ಅವನು ಒಪ್ತಾ ಇಲ್ಲ. ಎಂದೂ ಎಲ್ಲಿಯೂ ನಡೆದಿಲ್ಲ ಇತಿಹಾಸದಲ್ಲಿ. ಒಂದು ಹುಡುಗಿಯನ್ನು 5 ಜನರಿಗೆ ಕೊಟ್ಟು ಮದುವೆ ಮಾಡೋದು ಎಂದೂ ನಡೆದಿಲ್ಲ. ನನಗೆ ಸಾಧ್ಯ ಇಲ್ಲ, ನಾನು ಹಾಕ್ಕೊಡೋದಿಲ್ಲ ಅಂತ ಅವನು. ನಮ್ಮ ತಾಯಿ ಬಾಯಿಯಲ್ಲಿ ಬಂದಿದೆ 5 ಜನ ಹಂಚಿಕೊಳ್ಳಿ ಅಂತ, ಕೊಡಲೇಬೇಕು, 5 ಜನ ಮದುವೆ ಮಾಡ್ಕೋತೀವಿ ಅಂತ ಇವರು. ತಾಯಿಯ ಮಾತಿನ ಮೇಲೆ ಅಷ್ಟು ವಿಶ್ವಾಸ. ಅಧರ್ಮ ಆಗ್ತದೆ ಅಂತ ದ್ರುಪದ ರಾಜ. ಧರ್ಮರಾಜ ಹೇಳ್ತಿದ್ದಾನೆ, ನಮ್ಮ ತಾಯಿಯ ಬಾಯಿಯಲ್ಲಿ ಅಧರ್ಮ ಎಂದೂ ಬರೋದಿಲ್ಲ. ಅಂಥ ವ್ಯಕ್ತಿತ್ವ ಕುಂತಿದ್ದು ಅವಳ ಬಾಯಿಯಲ್ಲಿ ಬಂದಿದೆ ಅಂದರೆ ಅಧರ್ಮ ಅಲ್ಲ, ಅದು ಧರ್ಮನೇ, ಮಾಡಿಕೊಡ್ಬೇಕು. ಯಾರನ್ನ ಏನು ಕೇಳಿದ್ರು ಎಲ್ಲರೂ ಬೇಡ ಅಂತಲೇ ಹೇಳೋರು. ಕೊನೆಗೆ ವೇದವ್ಯಾಸ ದೇವರು ಬಂದರು, ಅವರ ಹತ್ರ ಹೋಯಿತು ಈ ಕೇಸು. ವ್ಯಾಸರು ಹೇಳಿದರು,
ದ್ರುಪದ ರಾಜ 5 ಜನರಿಗೆ ಕೊಟ್ಟು ಮದುವೆ ಮಾಡು ಅಂತ ಅಂದ್ಬಿಟ್ಟು. ಅದು ಹೇಗಿರಿ, ಒಂದು ಹುಡುಗಿಯನ್ನು 5 ಜನರಿಗೆ ಕೊಟ್ಟು ಮದುವೆ ಮಾಡೋದು ಹೇಗೆ? ಆಗ ವ್ಯಾಸರು ಹೇಳ್ತಾರೆ, ಕುಂತಿಯ ಬಾಯಲ್ಲಿ ಬಂದಿದೆ ಅದು ಧರ್ಮ, ನೀನು ಮದುವೆ ಮಾಡು ಅಂತ ವ್ಯಾಸರು ಹೇಳ್ತಾರೆ. ಅದು ಹೇಗೆ ಸಾಧ್ಯ? ಒಬ್ಬಳನ್ನು 5 ಜನ ಹೇಗೆ ಮದುವೆ ಮಾಡ್ಕೊಳ್ಬೇಕು ಅಂತಂದಾಗ ದಿವ್ಯ ದೃಷ್ಟಿ ಕೊಟ್ಟು ತೋರಿಸಿದರು. ದ್ರೌಪದಿಯಲ್ಲಿ ದೇಹ ಒಂದೇ 5 ಹೆಣ್ಣು ಮಕ್ಕಳಿದ್ದಾರೆ. ಭೀಮನ ಹೆಂಡತಿ ಭಾರತಿ ಇದ್ದಾಳೆ, ಅರ್ಜುನನ ಹೆಂಡತಿ ಶಚಿ ಇದ್ದಾಳೆ, ಆಮೇಲೆ ಧರ್ಮರಾಜನಿಗೆ ಹೆಂಡತಿ ಆಗಬೇಕಾದವಳು ಶ್ಯಾಮಲಾ ಇದ್ದಾಳೆ, ನಕುಲ ಸಹದೇವರಿಗೆ ಹೆಂಡತಿ ಆಗಬೇಕಾದವಳು ಉಷಾದೇವಿ ಇದ್ದಾಳೆ. ಅವರವ್ರ ಜೊತೆಗೆ ಸಂಸಾರ ಮಾಡ್ಕೊಂಡಿರ್ತಾರೆ. ಆದ್ದರಿಂದ ಇದು ಅಧರ್ಮ ಅಲ್ಲ, ಇದು ಯಾವುದು ಕುಂತಿಗೆ ಗೊತ್ತಿಲ್ಲ, ಒಟ್ಟು ಬಾಯಲ್ಲಿ ಬಂತು. ಹೀಗೆ ದೊಡ್ಡವರ ಬಾಯಲ್ಲಿ ಬಂದದ್ದು ಧರ್ಮ. ಅವರು ಅಂಥ ದೊಡ್ಡವರಾಗಿರ್ಬೇಕಷ್ಟೇ. ದುಷ್ಯಂತ ಮಹಾರಾಜ ಅಂಥವು. ಆದ್ದರಿಂದ ದುಷ್ಯಂತ ಶಕುಂತಲೆಯನ್ನು ಮದುವೆ ಮಾಡಿಕೊಂಡ. ಭರತ ಅನ್ನುವಂಥ ಮಗ ಹುಟ್ಟಿದ. ಆಮೇಲೆ ಭರದ್ವಾಜ, ವಿತಥ, ಸುಹೋತ್ರ ಹೀಗೆ ಮಕ್ಕಳು ಹುಟ್ಟಿದರು. ಸುಹೋತ್ರನಿಗೆ ಬೃಹತ್, ಅವನಿಗೆ 3 ಜನ ಮಕ್ಕಳು, ಅಜಮೀಢ, ದ್ವಿಮೀಢ, ಪುರುಮೀಢ ಅಂತ. ಅಜಮೀಢನಿಗೆ 2 ಹೆಂಡಂದರು. ಒಬ್ಬಳು ನೀಲಿನಿ ಅಂತ ಅವಳ ಹೆಸರು. ಅಜಮೀಢನಿಗೆ ನೀಲಿನಿಯಲ್ಲಿ ಸುಶಾಂತಿ ಅನ್ನೋ ಮಗ ಹುಟ್ಟಿದ. ಸುಶಾಂತಿಯ ಮಗನೇ ಪುರುಜಾತಿ, ಪುರುಜಾತಿಯ ಮಗ ಬಾಹ್ಯಾಶ್ವ, ಬಾಹ್ಯಾಶ್ವನಿಗೆ 5 ಜನ ಮಕ್ಕಳು. ಅವರನ್ನೇ ಪಂಚಾಲರು ಅಂತ ಕರೀತಾ ಇದ್ದು. ಪಂಚಾಲರು ಅಂತಂದರೆ ಆ 5 ಮಂದಿ ಮುದ್ಗಲ, ಸಂಜಯ, ಬೃಹದಿಷು, ಯವೀನರ, ಕೃಮಲಾಶ್ವ. ಈ 5 ಜನರಿಗೆ ಪಂಚಾಲ ಅಂತ ಹೆಸರು. ಯಾಕೆಂದರೆ ಪಂಚ ಅಲಂ, ಈ 5 ಜನ ಸಾಕು. ಇಡೀ ಭೂಮಂಡಲ ರಕ್ಷಣೆ ಮಾಡಲಿಕ್ಕೆ 5 ಮಂದಿ ಸಾಕು ಅಂತಿದ್ರು. ಅದಕ್ಕೆ ಅವ್ರಿಗೆ ಪಂಚ ಅಲಂ ಅಂತ ಹೆಸರು ಬಂತು. ಅದರಲ್ಲಿ ಕೆಲವರು ಬ್ರಾಹ್ಮಣರಾದರು. ಮುದ್ಗಲನ ನಂತರದಲ್ಲಿ ಬಂದವರು ಮೌದ್ಗಲ್ಯರು, ಅವರೆಲ್ಲ ಬ್ರಾಹ್ಮಣರಾದರು. ಇದೇ ವಂಶದಲ್ಲಿ ಬಂದವರೇ ಅಹಲ್ಯ, ಗೌತಮರು, ಶತಾನಂದರು, ಗೌತಮರು ಎಲ್ಲ ಈ ವಂಶದಲ್ಲೇ ಬಂದವರು. ಕೃಪಾಚಾರ್ಯರು ಎಲ್ಲ ಪಂಚಾಲ ವಂಶಕ್ಕೆ ಸೇರಿದವರು. ಆ ಪಂಚಾಲರ ಪೈಕಿ ಸಂಜಯನ ಮಗ ಪಂಚಜನ, ಅವನಿಗೆ ಸಹದೇವ, ಸಹದೇವನ ಮಗ ಸೋಮಕ, ಅವನ ಮಗ ಜಂತು, ಜಂತುವಿನ ಮಗ ಪೃಷತ, ಪೃಷತನಿಗೆ ದೃಪದ, ದೃಪದನ ಮಗನೇ ಧೃಷ್ಟದ್ಯುಮ್ನ. ಈ ದೃಪದನ ಮಗಳೇ ದ್ರೌಪದಿ. ಇವರೆಲ್ಲ ಪಂಚಾಲ ವಂಶದವರು. ಆದ್ದರಿಂದಲೇ ದ್ರೌಪದಿ ಪಾಂಚಾಲಿ ಅಂತ ಹೆಸರು. ಪಾಂಚಾಲಿ ಅಂದರೆ ಪಂಚಾಲರು 5 ಜನ ಇದ್ದರು, ಅವರ ವಂಶದಲ್ಲಿ ಬಂದವಳು ಅಂತ ಅರ್ಥ. ಗೊತ್ತಿಲ್ಲದಿದ್ದವ್ರು ಏನು ತಿಳ್ಕೊಳ್ತಾರೆ ಅಂದರೆ ಪಾಂಚಾಲಿ ಅಂತ ಹೆಸರು. ಯಾಕೆಂದರೆ 5 ಗಂಡಂದ್ರಿದ್ದರು, ಅದಕ್ಕೆ ಪಾಂಚಾಲಿ ಅಂತ. ಸಂಬಂಧನೇ ಇಲ್ಲ. 5 ಜನ ಪ್ರಸಿದ್ಧ ರಾಜರು, ಅವರ ವಂಶದಲ್ಲಿ ಬಂದವಳು ಪಾಂಚಾಲಿ. ಅಜಮೀಢನ ವಂಶದಲ್ಲಿ ಬಂದವರು ಇವರೆಲ್ಲ. ಅಜಮೀಢನಿಗೆ ಧೂಮಿನಿ ಅಂತ ಮತ್ತೊಬ್ಬ ಹೆಂಡತಿ. ಆ ಧೂಮಿನಿ ಅವಳಲ್ಲಿ ಹುಟ್ಟಿದವನೇ ಋಕ್ಷ. ಋಕ್ಷನ ಮಗ ಸಂವರ್ಣ, ಸಂವರ್ಣನ ಮಗನೇ ಕುರು. ಪ್ರಯಾಗಾದತಿಕ್ರಮ್ಯ ಕುರುಕ್ಷೇತ್ರಂ ಚಕಾರಃ. ಪ್ರಯಾಗದಲ್ಲಿ ಅವರ ರಾಜಧಾನಿ ಇತ್ತು. ಪ್ರಯಾಗವನ್ನು ರಾಜಧಾನಿ ಮಾಡಿಕೊಂಡಿದ್ದರು. ಪ್ರಯಾಗ ಬಿಟ್ಟು ಕುರುಕ್ಷೇತ್ರಕ್ಕೆ ಬಂದವನು ಕುರು. ಇವರೆಲ್ಲ ಅಜಮೀಢನ ವಂಶದವರು ಕುರು. ಆ ಕುರುವಿಗೆ ಸುಧನ್ವ, ಸುಧನು, ಪರೀಕ್ಷಿತ್, ಪ್ರವರ ಅಂತ 4 ಜನ ಮಕ್ಕಳು. ಅದರಲ್ಲಿ ಪರೀಕ್ಷಿತ್ ಅಂತ ಒಬ್ಬ, ಹಿಂದಿನ ಪರೀಕ್ಷಿತ ಅವ. ಅವನ ಮಗ ಜನಮೇಜಯ, ಅವನೊಬ್ಬ ಬೇರೆ ಜನಮೇಜಯ. ಉಪರಿಚರವಸು, ಬೃಹದ್ರಥ, ಜರಾಸಂಧ ಅವರೆಲ್ಲ ಈ ವಂಶಕ್ಕೆ ಸೇರಿದವರು. ಅಜಮೀಢನ ಧೂಮಿನಿ ಅನ್ನೋ ಹೆಂಡತಿಯಲ್ಲಿ ಬಂದ ಪರಂಪರೆಯಲ್ಲಿ ಬಂದವರು ಇವರೆಲ್ಲ. ಜರಾಸಂಧ, ಬೃಹದ್ರಥ, ಜರಾಸಂಧ ಇವರೆಲ್ಲ. ಆ ಪರೀಕ್ಷಿತ ಅವನ ಮಗ ಜನಮೇಜಯ, ಜನಮೇಜಯನ ಮಗ ಸುರಥ, ಸುರಥನ ಮಗ ವಿದುರಥ, ಅವನಿಗೆ ಮತ್ತೆ ಋಕ್ಷ ಅಂತ ಒಬ್ಬ ಮಗ ಹುಟ್ಟಿದ. ಅವನ 2ನೇ ಋಕ್ಷ. ಅವನಿಗೆ ಭೀಮಸೇನ ಅಂತ ಮತ್ತೊಬ್ಬ ಮಗ ಹುಟ್ಟಿದ. ಪಾಂಡವರಲ್ಲಿ ಸೇರಿದ ಭೀಮ ಅಲ್ಲ, ಭೀಮಸೇನ ಅಂತಲೇ ಹೆಸರು ಒಂದಷ್ಟೇ. ಆ ಭೀಮಸೇನನ ಮಗನೇ ಪ್ರತೀಪ ಮಹಾರಾಜ, ಪ್ರತೀಪನ ಮಗನೇ ಶಂತನು.
ಶಂತನು ಚಕ್ರವರ್ತಿ ಇವರೆಲ್ಲ ಅಜಮೀಢನ ಧೂಮಿನಿ ಅನ್ನೋ ಹೆಂಡತಿಯಲ್ಲಿ ಬಂದವರು. ಆದ್ದರಿಂದಲೇ ಅಜಮೀಢ ಅಂತ ಧೃತರಾಷ್ಟ್ರನಿಗೆ ಕರೀತಾರೆ. ಭೀಷ್ಮಾಚಾರ್ಯರು ಶಂತನುವಿನ ಮಗನೇ ದೇವವ್ರತ ಅಂದರೆ ಭೀಷ್ಮಾಚಾರ್ಯ. ಗಂಗೆಯಲ್ಲಿ ಶಂತನುವಿಗೆ ಗಂಗೆಯಲ್ಲಿ ಹುಟ್ಟಿದಂಥವರು ಭೀಷ್ಮಾಚಾರ್ಯ. ಭಯಂಕರ ಪ್ರತಿಜ್ಞೆ ಮಾಡಿದರು. ನಾನು ಅಖಂಡ ಬ್ರಹ್ಮಚರ್ಯದಲ್ಲಿರ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದರಿಂದ ಭೀಷ್ಮ ಅಂತ ಹೆಸರು ಬಂತು. ದೇವವ್ರತ ಅಂತ ಹೆಸರು. ದೇವ ಅಂದರೆ ಸಂಸಾರ, ಸ್ತ್ರೀ ಸಂಸಾರ, ಅದನ್ನು ವ್ರತ ತ್ಯಾಗ ಮಾಡಿದವರು. ಆದ್ದರಿಂದ ದೇವವ್ರತ ಅಂತ ಹೆಸರು ಬಂತು ಭೀಷ್ಮರಿಗೆ. ಆ ಶಂತನುವಿಗೆ ವಿಚಿತ್ರವೀರ್ಯ ಅಂತ ಇನ್ನೊಬ್ಬ ಮಗ. ಭೀಷ್ಮ ಮದುವೆ ಮಾಡಿಕೊಳ್ಳಿಲ್ಲ. ವಿಚಿತ್ರವೀರ್ಯ, ಚಿತ್ರಾಂಗದ ಅಂತ ಇಬ್ಬರು ಹುಟ್ಟಿದ್ರು. ಚಿತ್ರಾಂಗದ ಮದುವೆ ಇಲ್ಲದೆ ಸತ್ತ. ಅವನಿಗೆ ಇನ್ನೊಬ್ಬ ಗಂಧರ್ವ ಚಿತ್ರಾಂಗದ ಅಂತಿದ್ದ. ಕಾಡಿನಲ್ಲಿ ಒಂದು ಸಲ ಅವನಿಗೂ ಭೇಟಿ ಆಯಿತು. ಇವನ ಹೆಸರು ಚಿತ್ರಾಂಗದ, ಅವನ ಹೆಸರು ಚಿತ್ರಾಂಗದ. ಆ ಚಿತ್ರಾಂಗದ ಹೇಳಿದಂತೆ ನಿನ್ನ ಹೆಸರು ನೀನು ಬಿಟ್ಟು ಬೇರೆ ಮಾಡ್ಕೊ ಅಂತ. ನಾನು ಮಾಡ್ಕೊಳ್ಳೋದಿಲ್ಲ ಅಂತ ಇವನು. ಆ ಹೆಸರಿನ ನಿಮಿತ್ತದಿಂದಲೇ ಜಗಳ ಆಯಿತು. ಚಿತ್ರಾಂಗದ ಸತ್ತೇ ಹೋಗಿಬಿಟ್ಟು. ವಿಚಿತ್ರವೀರ್ಯ ಅಂತ ಒಬ್ಬ ಉಳಿದ. ಭೀಷ್ಮರು ಮದುವೆ ಆಗಲಿಲ್ಲ. ಚಿತ್ರಾಂಗದ ಮದುವೆ ಇಲ್ಲದೆ ಸತ್ತ. ವಿಚಿತ್ರವೀರ್ಯನಿಗೆ ಮದುವೆ ಆಯಿತು, ಮಕ್ಕಳಿಲ್ಲ. ಕ್ಷಯರೋಗ ಬಂದು ಮಕ್ಕಳಿಲ್ಲದೇನೆ ಸತ್ತು ಹೋಗಿಬಿಟ್ಟು. ಹೀಗೆ ಈ ಕುರುವಂಶವೇ ನಿಲ್ಲುವಂಥ ಪ್ರಸಂಗ ಬಂತು. ಆವಾಗ ವೇದವ್ಯಾಸ ದೇವರಿಂದ ವಿಚಿತ್ರವೀರ್ಯನ ಹೆಂಡತಿ ನಿಯೋಗ ಪದ್ಧತಿಯಂತೆ ಮಕ್ಕಳನ್ನು ಪಡಿತಾಳೆ. ಆವಾಗ ಹುಟ್ಟಿದವರು ಕೃಷ್ಣದ್ವೈಪಾಯನಶ್ಚೈವ ಕ್ಷೇತ್ರೇ ವಿಚಿತ್ರವೀರ್ಯಕ್ಕೆ ಧೃತರಾಷ್ಟ್ರಂಚ ಪಾಂಡುಂಚ ವಿದುರಂಚಾಪ್ಯಜೀಜನತ್. 3 ಮಕ್ಕಳು ಹುಟ್ಟಿದರು. ಧೃತರಾಷ್ಟ್ರ, ಪಾಂಡು, ವಿದುರ. ವಿಚಿತ್ರವೀರ್ಯನ ಮಕ್ಕಳಲ್ಲ, ವಿಚಿತ್ರವೀರ್ಯನ ಹೆಂಡತಿಯಲ್ಲಿ ವ್ಯಾಸರಿಂದ ನಿಯೋಗ ಪದ್ಧತಿ ಅನ್ನೋ ಧರ್ಮದ ಪ್ರಕಾರ ಹುಟ್ಟಿದ ಮಕ್ಕಳಿವರು. ಪಾಂಡುವಿನ ಮಗನೇ ಧನಂಜಯ. ಧನಂಜಯನ ಮಗ ಅಂದರೆ ಅರ್ಜುನ. ಅರ್ಜುನನ ಮಗ ಅಭಿಮನ್ಯು. ಅಭಿಮನ್ಯುವಿನ ಮಗನೇ ಪರೀಕ್ಷಿತ. ಪರೀಕ್ಷಿತನ ಮಗನೇ ಜನಮೇಜಯ. ನೀನು ಅಂತ ವೈಶಂಪಾಯನರು ಸಂಕ್ಷಿಪ್ತವಾಗಿ ಚರಿತ್ರೆ ಹೇಳ್ತಾರೆ. ಯಾರ್ಯಾರು ಯಾವ್ಯಾಷ್ಟು ದೊಡ್ಡ ವಂಶ ಇದು ಅಂತ. ಆಮೇಲೆ ಯದುರಾಜನ ವಂಶದ್ದು ಹೇಳ್ರಿ ಅಂತ ಕೇಳ್ತಾನೆ. ಇದೆಲ್ಲ ಪೂರ್ವವಂಶ. ಯಯಾತಿಗೆ 5ನೇ ಮಗ ಪೂರ್ವವಂಶದಲ್ಲಿ ಬಂದವರೇ ದುಷ್ಯಂತ, ಭರತ, ಶಂತನು, ಕುರು, ಪ್ರತೀಪರಾಜ ಇವರೆಲ್ಲ ಪೂರ್ವವಂಶದವರು. ಯದುವಂಶದಲ್ಲಿ ಯಾರ್ಯಾರು ಅಂತಂದರೆ ಯದುರಾಜನಿಗೆ 5 ಜನ ಮಕ್ಕಳು. ಸಹಸ್ರದ ಅಂತ ಒಬ್ಬ, ಅವನ ಮಗನೇ ಹೈಹಯ. ಅವನ ಪರಂಪರೆಯಲ್ಲಿ ಬಂದವನು ಕಾರ್ತವೀರ್ಯಾರ್ಜುನ. ಅವನು ಯಾದವರಿಗೆ ಸೇರ್ತಾನೆ. ಕಾರ್ತವೀರ್ಯಾರ್ಜುನ ಕೌರವರಲ್ಲಿ ಕುರುವಂಶಕ್ಕೆ ಬಂದವನಲ್ಲ, ಯದುವಂಶದ ಪರಂಪರೆಯಲ್ಲಿ ಬಂದವನು. ಆ ಕಾರ್ತವೀರ್ಯಾರ್ಜುನ 10,000 ವರ್ಷ ಕಠಿಣವಾದ ತಪಸ್ಸು ಮಾಡಿ ದತ್ತಾತ್ರೇಯನ ಆರಾಧನೆ ಮಾಡಿದ. ದತ್ತಾತ್ರೇಯನನ್ನು ಒಲಿಸ್ಕೊಂಡ. ದತ್ತಾತ್ರೇಯ ರೂಪಿ ಪರಮಾತ್ಮ ಕೇಳಿದ, ಏನು ವರ ಬೇಕು ಅಂತ. ಕಾರ್ತವೀರ್ಯಾರ್ಜುನ ಕೇಳ್ತಾನೆ, ನಾನು ಯುದ್ಧಕ್ಕೆ ನಿಂತಾಗ ನನಗೆ 1000 ಕೈ ಬರಬೇಕು ಅಂತ ಕೇಳಿದ. ಯುದ್ಧ ಮಾಡುವಾಗ, ಸುಮ್ಮನೆ ಅಲ್ಲ, ಯುದ್ಧ ಮಾಡುವಾಗ 1000 ಕೈ ಬೇಕು. ಒಂದು ವರ ಕೇಳಿದ. ನಾನು ಸಾಯೋದಾದರೆ ಯುದ್ಧದಲ್ಲೇ ಸಾಯಬೇಕು, ಬೇರೆ ರೀತಿ ರೋಗ ಬಂದು ಸಾಯಬಾರದು ಅಂತ ಇನ್ನೊಂದು ವರ ಕೇಳಿದ. 3ನೇ ವರ ಕೇಳಿದ, ನಾನು ಅಧರ್ಮದಲ್ಲಿ ತೊಡಗಿದಾಗ ಯಾರಾದರೂ ಬಂದು ನನ್ನನ್ನು ತಡಿಬೇಕು, ಅಧರ್ಮದಲ್ಲಿ ಕಾಲಿಟ್ಟಾಗ ತಡಿಬೇಕು ಅಂತ ಇನ್ನೊಂದು ವರ ಕೇಳಿದ. ಅವನೇ ಕಾರ್ತವೀರ್ಯಾರ್ಜುನ. ಅವನ ಮಹಿಮೆ ಏನು ಅಂದರೆ ಅನಷ್ಟದ್ರವ್ಯತಾ ಚೈವ ನಶೋಕೋ ನಚ ವಿಭ್ರಮ. ಅವನು ಸ್ಮರಣೆ ಮಾಡಿದರೆ ಸಾಕು, ಕಳೆದು ಹೋದ ವಸ್ತುಗಳೆಲ್ಲ ಸಿಗ್ತದಂತೆ. ಶೋಕ ಇಲ್ಲ, ಭ್ರಮೆ ಇಲ್ಲ ಅಂಥ ವ್ಯಕ್ತಿ. ಒಂದು ಸಲ ಅವನು ನರ್ಮದಾ ನದಿಯಲ್ಲಿ ಸ್ನಾನಕ್ಕೆ ಹೋಗಿದ್ದಂತೆ. ಆದರೂ ಅಪೇಕ್ಷೆ ಪಟ್ಟ, ನನಗೆ 1000 ಕೈ ಬೇಕು ಅಂತ. ಇರಲಿ ಅಂತ ಭಗವಂತ ಕೊಟ್ಬಿಟ್ಟ. ನರ್ಮದಾ ನದಿಯ ಮಧ್ಯ ಪಾತ್ರಕ್ಕೆ ಹೋಗಿದ್ದಾನೆ, ಸ್ನಾನ ಮಾಡಲಿಕ್ಕೆ ಅಂತ ನಿಂತಿದ್ದ. 1000 ಕೈ ಬಯಸಿದ. ಈ ಕಡೆ 500, ಈ ಕಡೆ 500, 1000 ಕೈ ಬಂದ್ಬಿಡ್ತು. ಪ್ರವಾಹನೇ ನಿಂತೋಯ್ತು. ಅಣೆಕಟ್ಟು ಕಟ್ಟಿದ ಹಾಗಾಯಿತು.
ಪ್ರವಾಹ ಎಲ್ಲ ದಡಕ್ಕೆ ಬಂತು. ಆವಾಗ ರಾವಣ ಅಲ್ಲಿ ಒಂದು ಶಿಬಿರ ಕಟ್ಟಿಕೊಂಡು ಶಿವನ ಆರಾಧನೆ ಮಾಡ್ತಾ ಇದ್ದ. ಕಾರ್ತವೀರ್ಯಾರ್ಜುನ ನರ್ಮದಾ ನದಿಯಲ್ಲಿ ಒಂದು ಕಡೆ ನಿಂತು 1000 ಕೈಗಳನ್ನು ಬಯಸಿದ. 1000 ಕೈ ಬಂತು, ನೀರಿನ ಪ್ರವಾಹ ನಿಂತು ದಡದ ಮೇಲೆ ಬಂತು. ಅಲ್ಲಿ ರಾವಣನ ಶಿಬಿರ ಕೊಚ್ಚೋಯ್ತು. ಯಾರು ನೀರು ತಡೆದದ್ದು ಅಂತ ರಾವಣ ಹುಡುಕೊಂಡು ಬಂದರೆ ಇಲ್ಲಿ ಕಾರ್ತವೀರ್ಯಾರ್ಜುನ ನಿಂತಿದ್ದ. ಯುದ್ಧಕ್ಕೆ ಕರೆದ, ಬಾ ಯುದ್ಧಕ್ಕೆ ಅಂತ. ಆವಾಗ ಕಾರ್ತವೀರ್ಯಾರ್ಜುನ ರಾವಣನನ್ನು ಲೀಲಾಜಾಲವಾಗಿ ಒಂದು ಕ್ಷಣದಲ್ಲಿ ಯುದ್ಧದಲ್ಲಿ ಸೋಲಿಸಿ ಅವನನ್ನು ಎತ್ತಿ ತಂದು ಮನೆಯಲ್ಲಿ ಕಂಬಕ್ಕೆ ಕಟ್ಟಿ ಹಾಕಿಬಿಟ್ಟಂತೆ ರಾವಣ ಸೋತದ್ದು ಇಲ್ಲಿ ಕಾರ್ತವೀರ್ಯಾರ್ಜುನ. ಮತ್ತೆಲ್ಲ ದಿಗ್ವಿಜಯ ಮಾಡ್ತಿದ್ದ, ಇಲ್ಲಿ ಸೋತ. ಆವಾಗ ರಾವಣನ ಅಜ್ಜ ಪುಲಸ್ತ್ಯ ಋಷಿಗಳು ಬಂದು ಕಾರ್ತವೀರ್ಯಾರ್ಜುನ ಸಮಾಧಾನ ಮಾಡಿ ಬಿಡಿಸ್ಕೊಂಡು ಹೋದ್ರಂತೆ. ಇನ್ನೊಂದು ಸಲ ಹೀಗೆಲ್ಲ ಮಾಡೋದೆಲ್ಲ ಬಿಡಿ, ನಾನು ಹೇಳ್ತೀನಿ, ಬುದ್ಧಿವಾದ ಹೇಳ್ತೀನಿ ಅಂತ ಬಿಡಿಸ್ಕೊಂಡು ಹೋದ್ರಂತೆ. ರಾವಣ ಸೋತ ಒಂದು ಪ್ರಸಂಗ ಕಾರ್ತವೀರ್ಯಾರ್ಜುನನ ಹತ್ರ. ಇನ್ನೂ ಒಂದು ಸಲ ಸೋತಿದ್ದ ರಾವಣ. ವಾಲಿ ಹತ್ರ ಒಂದು ಸಲ ಯುದ್ಧಕ್ಕೆ ಇಳಿದಂತೆ. ವಾಲಿ ಏನು ಕಡಿಮೆ ಅಲ್ಲ, ಅವನೂ ಕೂಡ ರಾವಣನ್ನು ಸೋಲಿಸಿ ಅನಾಮತ್ತಾಗಿ ಎತ್ಕೊಂಡು ಬಂದಂತೆ, ಕೂಸನ್ನು ಎತ್ಕೊಂಡಂಗೆ ಎತ್ಕೊಂಡು ಬಂದಂತೆ ಮನೆಗೆ. ಆವಾಗ ವಾಲಿಗೆ ಅಂಗದ ಹುಟ್ಟಿದ್ದ, ತೊಟ್ಲಲ್ಲಿ ಮಲಗಿದ್ದ. ಬಲು ಹಠ, ಬರೀ ಅಳೋದು ಹಠ. ಮಕ್ಕಳಿಗೆ ಹಠ ಹೋಗ್ಲಿಕ್ಕೆ ಏನು ಮಾಡ್ತಾರೆ, ತೊಟ್ಲಲ್ಲಿ ಮಲಗಿಸಿ ಮೇಲ್ಗಡೆ ಬಲೂನು ಅದು ಇದು ಏನೇನೋ ಕಟ್ಟಿರ್ತಾರೆ, ಮೈಂಡ್ ಡೈವರ್ಟ್ ಆಗಲಿ ಅಂತ. ಆಗ ವಾಲಿ ರಾವಣನ ತಂದು ಅಂಗದನ ತೊಟ್ಲ ಮೇಲೆ ಕಟ್ಟಿ ಹಾಕಿದ್ನಂತೆ. ಆಗ ಅಂಗದ ಅಳು ನಿಲ್ಲಿಸಿದ್ನಂತೆ. ಯಾಕೆಂದರೆ ಅವ್ನ ಮೈಂಡ್ ಡೈವರ್ಟ್ ಆಯಿತು. ನಾನು ಎಷ್ಟು ಹುಳ ನೋಡಿದ್ದೀನಿ, ಅಂಗದ ಅಂದ್ಕೊಂಡದ್ದು, ಎಷ್ಟು ಹುಳ ನೋಡಿದ್ದೀನಿ, ಇದು ಯಾವುದಿದು 10 ತಲೆ ಹುಳ ಯಾವುದು, 10 ತಲೆ ಹುಳ ಇದುವರೆಗೆ ನೋಡಿಲ್ವಲ್ಲ ಅಂತ ಯೋಚನೆ ಮಾಡಲಿಕ್ಕೆ ಶುರು ಮಾಡಿ ಅಳು ನಿಲ್ಲಿಸಿದ್ನಂತೆ. ಇದು ವಾಲಿ ಹತ್ರ ರಾವಣ ಸೋತ ಪ್ರಸಂಗ ಮತ್ತೊಂದು. ಹೀಗೆ ಕಾರ್ತವೀರ್ಯಾರ್ಜುನ ರಾವಣನನ್ನು ಸೋಲಿಸಿದಂಥ ಪರಾಕ್ರಮಿ ನರ್ಮದಾ ನದಿಯಲ್ಲಿ ಸ್ನಾನ ಮಾಡುವಾಗ. ಇದು ಯದುರಾಜನ ಒಂದು ಪರಂಪರೆ. ಸಹಸ್ರದ ಅಂತನ್ನೋನಿದ್ದ, ಅವನ ವಂಶದ ಪರಂಪರೆ ಇದು. ಸಹಸ್ರದ, ಹೈಹಯ, ಕಾರ್ತವೀರ್ಯಾರ್ಜುನ ಅಂತ ಆ ಪರಂಪರೆ. ಯದುರಾಜನಿಗೆ ಇನ್ನೊಬ್ಬ ಮಗ ಕ್ರೋಷ್ಟು. ಆ ವಂಶದಲ್ಲಿ ವೃಷ್ಣಿ ಅಂತ ಒಬ್ಬನು ಬಂದ. ಆ ವೃಷ್ಣಿಯ ಮಗನೇ ಶ್ವಫಲ್ಕ. ಶ್ವಫಲ್ಕನ ಮಗನೇ ಅಕ್ರೂರ. ಶ್ವಫಲ್ಕನ ವೈಶಿಷ್ಟ್ಯ ಏನು ಅಂದರೆ, ಎಲ್ಲಿ ಮಳೆ ಇರ್ತಿದ್ದಿಲ್ವೋ ಅಲ್ಲಿ ಶ್ವಫಲ್ಕನನ್ನು ಕರೆಸಿದ್ರೆ ಸಾಕು ಮಳೆ ಬರ್ತಿತ್ತಂತೆ. ಕಾಶಿಯಲ್ಲಿ ಒಂದು ಸಲ ಮಳೆ ಬರಲಿಲ್ಲ, ಭಾಳ ವರ್ಷ. ಕಾಶಿ ರಾಜ ಶ್ವಫಲ್ಕನನ್ನು ಕರೆಸಿದ್ದಂತೆ ಕಾಶಿಗೆ, ಮಳೆ ಬಂದ್ಬಿಡ್ತು, ಬೇಕಾದಷ್ಟು ಮಳೆ ಬಂತು. ಆಮೇಲೆ ಕಾಶಿ ರಾಜ ಅವನಿಗೇನಾದರೂ ಕೊಡಬೇಕಲ್ಲ ಮಳೆ ಬರೆಸಿದ್ದಕ್ಕೆ, ತನ್ನ ಮಗಳನ್ನೇ ಕೊಟ್ಟು ಮದುವೆ ಮಾಡಿದ್ನಂತೆ. ಅವಳೇ ಗಾಂಧಿನಿ ಅಂತ ಹೆಸರು. ಶ್ವಫಲ್ಕ ಗಾಂಧಿನಿಯನ್ನು, ಕಾಶಿರಾಜನ ಮಗಳನ್ನು ಮದುವೆ ಮಾಡಿಕೊಂಡ ಅಲ್ಲಿ ಮಳೆ ಬರೆಸಿದ್ದಕ್ಕೆ. ಎಲ್ಲಿಯಾದರೂ ಆದಿವ್ಯಾಧಿಗಳು ಇತ್ತು ಅಂತಾದರೆ ಈ ಶ್ವಫಲ್ಕನನ್ನು ಕರೆಸಿದರೆ ಆ ಊರಿನಲ್ಲಿರೋ ರೋಗ ಎಲ್ಲ ಹೋಗ್ತಿತ್ತಂತೆ. ಇಂಥ ವ್ಯಕ್ತಿ ಶ್ವಫಲ್ಕ. ಅವನ ಮಗಳೇ ಗಾಂಧಿನಿ. ಅವನ ಹೆಂಡತಿ ಗಾಂಧಿನಿ, ಶ್ವಫಲ್ಕನ ಹೆಂಡತಿ. ಆ ಗಾಂಧಿನಿಯಲ್ಲಿ ಹುಟ್ಟಿದವನೇ ಅಕ್ರೂರ. ಅವನು ಬಹಳ ಪ್ರಸಿದ್ಧ, ಕೃಷ್ಣನ ಮಂತ್ರಿಯಾಗಿದ್ದ. ಇದು ಯದುರಾಜನ ಮಗ ಕ್ರೋಷ್ಟುವಿನ ಪರಂಪರೆಯಲ್ಲಿ ವೃಷ್ಣಿ, ಆ ವೃಷ್ಣಿಯ ಮಗ ಶ್ವಫಲ್ಕ, ಅಕ್ರೂರ. ಹೀಗೆ ಯದುರಾಜನ ಮಗ ಕ್ರೋಷ್ಟು, ಅವನ ಮಗ ದೇವಮೀಢುಷ ಅಂತ ಒಬ್ಬ ಹುಟ್ಟಿದ. ಆ ದೇವಮೀಢುಷನ ಮಗನೇ ಶೂರಸೇನನ ಮಗನೇ ವಸುದೇವನ ಮಗನೇ ಕೃಷ್ಣ. ಹೀಗೆ ಚಂದ್ರವಂಶದಲ್ಲಿ ಯದು ಪರಂಪರೆಯಲ್ಲಿ ಯಾದವರಲ್ಲಿ ಕೃಷ್ಣ ಬಂದವನು. ವಸುದೇವನಿಗೆ ಆನಕದುಂದುಭಿ ಅಂತ ಇನ್ನೊಂದು ಹೆಸರು. ವಸುದೇವ ಭೂಮಿಯಲ್ಲಿ ಹುಟ್ಟಿದಾಗ ಆನಕ ದುಂದುಭಿ ಅಂದರೆ ದೇವಲೋಕದ ವಾದ್ಯ, ಅದು ಮೊಳಗಿತಂತೆ. ಯಾಕೆ ವಸುದೇವ ಹುಟ್ಟಿದ್ದಾನೆ, ಮುಂದೆ ಕೃಷ್ಣ ಹುಟ್ಟುತ್ತಾನೆ ಅಂತ. ವಸುದೇವ ಹುಟ್ಟಿದಾಗಲೇ ಆನಕ ದುಂದುಭಿ ಮೊಳಗಿತಂತೆ. ಆ ವಸುದೇವನಿಗೆ ಬಹಳ ಜನ ತಮ್ಮಂದಿರಿದ್ದಾರೆ. ಅವನೊಬ್ಬನೇ ಅಲ್ಲ, ಕೃಷ್ಣನ ಚಿಕ್ಕಪ್ಪಂದರು ಬಹಳ ಮಂದಿ. ವಸುದೇವನ ತಮ್ಮಂದರು ದೇವಭಾಗ, ದೇವಶ್ರವ, ಅನಾಧೃಷ್ಟಿ, ಕನವಕ, ವತ್ಸಾವಂತ, ಗೃಂಜಿಮ, ಶ್ಯಾಮ, ಶಮೀಕ, ಗಂಡೂಷ, ಇವರೆಲ್ಲ ತಮ್ಮಂದರು. 5 ತಂಗಿಯರು, ಪೃಥುಕೀರ್ತಿ, ಪೃಥಾ, ಶ್ರುತದೇವ, ಶ್ರುತಶ್ರವ, ರಾಜಾಧಿದೇವಿ ಅಂತ 5 ಜನ ತಂಗಿಯರು. ಆ ವಸುದೇವನ ತಂಗಿನೇ ಪೃಥೆ.
ಪೃಥೆಯನ್ನೇ ಕುಂತಿ ಅಂತ ಹೆಸರಿನಿಂದ ಕರೆದರು. ಯಾಕೆಂದರೆ ಕುಂತಿ ಭೋಜ ರಾಜ ಅವನಿಗೆ ಮಕ್ಕಳಿದ್ದಿಲ್ಲ ಅಂತ ಕುಂತಿಯನ್ನು ತಾನು ಸಾಕಿದ. ಅದಕ್ಕೆ ಕುಂತಿ ಅಂತ ಅವಳಿಗೆ ಹೆಸರು ಬಂತು. ಪೃಥೆಯನ್ನು ತಾನು ಸಾಕಿದ. ಪೃಥೆ ವಸುದೇವನ ತಂಗಿ, ಶೂರಸೇನನ ಮಗಳು. ಆದರೆ ಬೆಳೆಸಿದ್ದೆಲ್ಲ ಕುಂತಿ ಭೋಜ ರಾಜ. ದತ್ತು ತಗೊಳ್ಳೋದಿಲ್ವೇ, ಹಾಗೆ ಹೆಣ್ಣು ಮಗುವನ್ನೇ ತೊಗೊಂಡ್ಬಿಟ್ಟಿದ್ದಂಥವನು. ಅದಕ್ಕೆ ಕುಂತಿ ಅಂತ ಹೆಸರು ಬಂತು. ಆದ್ದರಿಂದಲೇ ಕುಂತಿಯ ಮಕ್ಕಳು ಪಾಂಡವರು ಕೃಷ್ಣನಿಗೆ ಸೋದರತ್ತೆ ಮಕ್ಕಳಾಗಬೇಕು. ಕುಂತಿ ಅಂದರೆ ಸೋದರತ್ತೆ. ಕೃಷ್ಣನ ತಂದೆ ವಸುದೇವ, ವಸುದೇವನ ತಂಗಿಯೇ ಪೃಥೆ. ಇನ್ನೊಬ್ಬ ತಂಗಿ ಇದ್ಲು ವಸುದೇವನಿಗೆ, ಶ್ರುತಸ್ರವ ಅಂತ ಹೆಸರು. ಶ್ರುತಸ್ರವ ಅನ್ನುವಳನ್ನು ದಮಘೋಷ ಮದುವೆ ಮಾಡಿಕೊಂಡ. ಚೇದಿ ವಂಶದ ರಾಜ ದಮಘೋಷ, ಅಲ್ಲಿ ಹುಟ್ಟಿದವನೇ ಶಿಶುಪಾಲ. ಹೀಗಾಗಿ ಶಿಶುಪಾಲ ಪಾಂಡವರು ಅಕ್ಕ ತಂಗಿ ಮಕ್ಕಳು. ಶಿಶುಪಾಲ ಯಾರು ಅಂದರೆ ಹಿರಣ್ಯಕಶಿಪುವಿನೇ ಶಿಶುಪಾಲ. ಪೃಥುಕೀರ್ತಿ ಅಂತ ವಸುದೇವನ ತಂಗಿ ಮತ್ತೊಬ್ಬಳು, ಅವಳ ಮಗನೇ ದಂತವಕ್ರ. ಶಿಶುಪಾಲ, ದಂತವಕ್ರ ಅವರು ಅಕ್ಕ ತಂಗಿ ಮಕ್ಕಳು. ಪಾಂಡವರು ಅಷ್ಟೇ. ಇನ್ನು ಕ್ರೋಷ್ಟುವಿನ ಇನ್ನೊಬ್ಬ ಮಗ, ಇದು ದೇವಮೀಢುಷನ ಪರಂಪರೆಯಲ್ಲಿ ಬಂತು. ಇನ್ನೊಬ್ಬ ಮಗ ಅನಮಿತ್ರ. ಅನಮಿತ್ರನ ಮಗ ಶಿನಿ. ಶನಿ ಅಲ್ಲ, ಶಿನಿ. ಆ ಶಿನಿಯ ಮಗ ಸತ್ಯಕ. ಸತ್ಯಕನ ಮಗನೇ ಯುಯುಧಾನ. ಅವನನ್ನು ಸಾತ್ಯಕಿ ಅಂತ ಕರಿತಿದ್ರು. ಯುಯುಧಾನ ಇವರದ್ದೆಲ್ಲ ಗೀತೆಯಲ್ಲಿ ಹೆಸರಿದೆ. ಇನ್ನು ವಸುದೇವನ ತಮ್ಮ ದೇವಭಾಗ ಅಂತಿದ್ದ. ವಸುದೇವನ ತಮ್ಮ ಕೃಷ್ಣನ ಚಿಕ್ಕಪ್ಪ. ಆ ದೇವಭಾಗನ ಮಗನೇ ಉದ್ಧವ. ಹೀಗಾಗಿ ಕೃಷ್ಣನಿಗೆ ಉದ್ಧವ ಚಿಕ್ಕಪ್ಪನ ಮಗ. ಅವನು ಒಳ್ಳೆ ಪಂಡಿತ, ಉದ್ಧವ ಪಂಡಿತ. ವಸುದೇವನ ಇನ್ನೊಬ್ಬ ತಮ್ಮ ದೇವಶ್ರವ, ಅವನು ಏಕಲವ್ಯ. ಅವನ ಮಗ ಏಕಲವ್ಯ. ಅವನು ಕೃಷ್ಣನಿಗೆ ತಮ್ಮನೇ ಆಗಬೇಕು, ಚಿಕ್ಕಪ್ಪನ ಮಗ ಆಗಬೇಕು. ಆದರೆ ಆ ಏಕಲವ್ಯ ಸಣ್ಣ ಮಗು ಆಗಿರುವಾಗಲೇ ತಂದೆ ತಾಯಿಗಳಿಂದ ಯಾವುದೋ ಕಾರಣದಿಂದ ತಪ್ಪಿಸ್ಕೊಂಡು ಕೊನೆಗೆ ನಿಷಾದರ ಕೈಗೆ ಸಿಕ್ಕು, ಬೇಟೆಗಾರರ ಕೈಗೆ ಸಿಕ್ಕು, ಅಲ್ಲಿ ಬೆಳೆದವನು. ಆದ್ದರಿಂದ ಏಕಲವ್ಯ ನಿಷಾದ ಅಂತ ಪ್ರಖ್ಯಾತನಾದ. ನಿಜವಾಗಿಯೂ ಕೃಷ್ಣನ ಚಿಕ್ಕಪ್ಪನ ಮಗ. ಆದರೆ ಕ್ಷತ್ರಿಯ ಸಂಸ್ಕಾರ ಯಾವುದೂ ಆಗಿಲ್ಲ ಅವನಿಗೆ. ಇನ್ನೊಬ್ಬ ತಮ್ಮ ವಸುದೇವನಿಗೆ ವತ್ಸಾವಂತ, ಅವನಿಗೆ ಮಕ್ಕಳಿದ್ದಿಲ್ಲ. ಇನ್ನೊಬ್ಬ ತಮ್ಮ ವಸುದೇವನ ತಮ್ಮ ಗಂಡೂಷ, ಅವನಿಗೂ ಮಕ್ಕಳಿರಲಿಲ್ಲ. ಕೃಷ್ಣ ತನ್ನ ಮಕ್ಕಳನ್ನು ಅವನಿಗೆ ದಾನ ಕೊಟ್ಟಿದ್ದ, ದತ್ತು ಕೊಟ್ಟಿದ್ದ. ಚಾರುದೇಶನ, ಸುಚಾರು ಇವ್ರನ್ನ. ಇನ್ನು ವಸುದೇವನ ಹೆಂಡಂದಿರು ರೋಹಿಣಿ, ಇಂದಿರಾ, ವೈಶಾಖಿ, ಭದ್ರ, ಸುನಾಮನಿ, ಸಹದೇವ, ಶಾಂತಿದೇವ, ಶ್ರೀದೇವ, ದೇವರಕ್ಷಿತ, ವೃಕದೇವಿ, ಉಪದೇವಿ, ದೇವಕಿ, ಸುತನು, ವಡವ ಅಂತ 14 ಜನ ಹೆಂಡಂದಿರು. ಅದರಲ್ಲಿ ರೋಹಿಣಿಯಲ್ಲಿ ಹುಟ್ಟಿದಂಥವನೇ ಬಲರಾಮ. ದೇವಕಿ ಎನ್ನುವವಳಲ್ಲಿ ಹುಟ್ಟಿದವನು ಶ್ರೀಕೃಷ್ಣ. ಇನ್ನು ಇಷ್ಟು ಕೃಷ್ಣನ ತನಕ ತಂದು ನಿಲ್ಲಿಸಿ ಕೃಷ್ಣನ ಚರಿತ್ರೆಯನ್ನು ವೈಶಂಪಾಯನರು ಹೇಳಲಿಕ್ಕೆ ಶುರು ಮಾಡಿದ್ದಾರೆ. ಅದು ಭಾಗವತದಲ್ಲಿ ಬಹಳ ಪ್ರಸಿದ್ಧವಾಗಿದೆ ಕೃಷ್ಣನ ಕಥೆ. ಅದೇ ಕಥೆ ಇಲ್ಲಿಯೂ ಬರ್ತದೆ. ಆದರೆ ಭಾಗವತದಲ್ಲಿ ಇಲ್ಲದೇ ಇರುವಂಥ ಕೆಲವು ಅಪರೂಪದ ಕಥೆಗಳು ಕೂಡ ಹರಿವಂಶದಲ್ಲಿದೆ. ಭಾಗವತದಲ್ಲಿಯೂ ಇಲ್ಲದೇ ಇರೋದು ಕೃಷ್ಣನಿಗೆ ಸಂಬಂಧಪಟ್ಟ ಕಥೆಗಳು. ಕೈಲಾಸ ಯಾತ್ರೆ ಮಾಡಿದ್ದು ಕೃಷ್ಣ, ಇವೆಲ್ಲ ಕಥೆಗಳಿದೆ. ಅದನ್ನು ಆಚಾರ್ಯರು ಕೂಡ ತಾತ್ಪರ್ಯನಿರ್ಣಯದಲ್ಲಿ ಉಲ್ಲೇಖ ಮಾಡ್ತಾರೆ, ಹರಿವಂಶದಲ್ಲಿ ಹೀಗಿದೆ ಅಂತ. ಅಂಥ ಕೆಲವು ಅಪರೂಪದ ಪ್ರಸಿದ್ಧ ಕೃಷ್ಣನ ಕಥೆ ಗೊತ್ತಿದ್ದದ್ದು, ಅಪರೂಪದ್ದು ಹರಿವಂಶದಲ್ಲಿ ಬಂದದ್ದು. ಆ ಕೃಷ್ಣನ ಕಥೆಯನ್ನು ಪ್ರಾರಂಭ ಮಾಡ್ತೇನೆ.